ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ಸ್ನೇಹಿತರೆ, ಆಲ್ರೌಂಡ್ ಕ್ಲಾಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಏಕಾದಶಿ, ಆಷಾಢ ಮಾಸದ ಏಕಾದಶಿ, ಮೊದಲನೆಯ ಏಕಾದಶಿ ಅಂತಾರೆ. ಏಕಾದಶಿ ವ್ರತ ಮಾಡೋದು ಹೇಗೆ, ಈ ಎಲ್ಲ ವಿಷಯಗಳು ತಿಳ್ಕೊಳ್ಳೋಣ ಬನ್ನಿ. ಪಾಪಗಳಿಂದ ಮುಕ್ತಿಯನ್ನು ಪಡೆಯುವುದಕ್ಕಾಗಿ, ವಿಷ್ಣುವಿನ ಆಶೀರ್ವಾದವನ್ನು ಪಡೆದುಕೊಳ್ಳುವುದಕ್ಕಾಗಿ ಏಕಾದಶಿ ವ್ರತವನ್ನು ಆಚರಿಸಲಾಗುತ್ತದೆ. ಏಕಾದಶಿ ವ್ರತವನ್ನು ಆಚರಿಸುವುದು ಹೇಗೆ, ಏಕಾದಶಿ ವ್ರತವನ್ನು ಆಚರಿಸುವಾಗ ಯಾವೆಲ್ಲ ನಿಯಮಗಳನ್ನು ಅನುಸರಿಸಬೇಕು, ಇದರ ಪ್ರಯೋಜನಗಳು ಏನು ಎಂಬುದನ್ನು ತಿಳ್ಕೊಳ್ಳೋಣ ಬನ್ನಿ. ಏಕಾದಶಿ ವ್ರತದ ಆಹಾರಗಳು, ಏಕಾದಶಿ ನಿಯಮಗಳು, ಏಕಾದಶಿ ವ್ರತ ಆಚರಿಸುವ ಪ್ರಯೋಜನಗಳು ಏನಂದ್ರೆ, ಏಕಾದಶಿ ಉಪವಾಸವು ಹಿಂದೂ ಧರ್ಮದಲ್ಲಿ ಒಂದು ಪ್ರಮುಖ ಉಪವಾಸವಾಗಿದ್ದು, ಇದನ್ನು ಪ್ರತಿ ತಿಂಗಳ ದ್ವಾದಶಿ ತಿಥಿಯಂದು ಆಚರಿಸಲಾಗುತ್ತದೆ. ಈ ಉಪವಾಸವನ್ನು ವಿಷ್ಣುವಿಗೆ ಸಮರ್ಪಿಸಲಾಗಿದೆ. ಏಕ ಅಂದರೆ ಒಂದು ಮತ್ತು ದಶಿ ಅಥವಾ ದಶ ಎಂದರೆ 10. ಏಕಾದಶಿ ಉಪವಾಸವನ್ನು ಮಾಡುವುದರಿಂದ ವಿಷ್ಣುವಿನ ಆಶೀರ್ವಾದವನ್ನು ನಾವು ಪಡೆದುಕೊಳ್ಳಬಹುದು. ಏಕಾದಶಿ ಉಪವಾಸವು ವ್ಯಕ್ತಿಯ ಪಾಪಗಳನ್ನು ಪರಿಹಾರ ಮಾಡುತ್ತದೆ. ಏಕಾದಶಿ ವ್ರತದ ಸಮಯದಲ್ಲಿ ಭಕ್ತರು ಉಪವಾಸವಿದ್ದು ವಿಷ್ಣು ದೇವರನ್ನು ಪೂಜಿಸುತ್ತಾರೆ. ಈ ದಿನ ಧ್ಯಾನ, ಭಜನೆ ಮತ್ತು ದೇವರ ಕಥೆಗಳನ್ನು ಕೇಳಲಾಗುತ್ತದೆ. ಏಕಾದಶಿಯಂದು ಉಪವಾಸವು ದೈಹಿಕ, ಮಾನಸಿಕ ಮತ್ತು ಆಧ್ಯಾತ್ಮಿಕ ಪ್ರಗತಿಗೆ ಕಾರಣವಾಗುತ್ತದೆ. ಏಕಾದಶಿ ವ್ರತದ ಸಮಯದಲ್ಲಿ ಕೆಲವೊಂದು ವಸ್ತುಗಳನ್ನು ಸೇವಿಸಬೇಕು, ಕೆಲವೊಂದು ವಸ್ತುಗಳನ್ನು ಸೇವಿಸಬಾರದು ಎಂದು ಹೇಳಲಾಗುತ್ತದೆ. ಯಾವ ರೀತಿ ವಸ್ತುಗಳನ್ನು ಸೇವಿಸಬಹುದು ಅಂದರೆ, ಏಕಾದಶಿ ವ್ರತದ ಸಮಯದಲ್ಲಿ ಇವುಗಳನ್ನು ಸೇವಿಸಬಹುದು. ಹಣ್ಣುಗಳು, ಏಕಾದಶಿ ಉಪವಾಸದ ಸಮಯದಲ್ಲಿ ಹಣ್ಣುಗಳನ್ನು ತಿನ್ನುವುದು ಮಂಗಲಕರವೆಂದು ಪರಿಗಣಿಸಲಾಗುತ್ತದೆ. ಆದರೆ ಬಾಳೆಹಣ್ಣನ್ನು ಈ ದಿನ ತಿನ್ನಬಾರದು. ಯಾಕಂದ್ರೆ ಬಾಳೆಹಣ್ಣನ್ನು ಏಕಾದಶಿ ವ್ರತದ ಸಮಯದಲ್ಲಿ ವಿಷ್ಣುವಿಗೆ ಅರ್ಪಿಸಲಾಗುತ್ತದೆ. ಒಣಹಣ್ಣುಗಳು, ಒಣಹಣ್ಣುಗಳಾದ ಬಾದಾಮಿ, ಪಿಸ್ತಾ, ವಾಲ್ನಟ್ಸ್ ಮತ್ತು ಒಣ ದ್ರಾಕ್ಷಿಗಳನ್ನು ಸಹ ತಿನ್ನಬಹುದು. ಹಾಲು, ಹಾಲು ಮತ್ತು ಹಾಲಿನ ಉತ್ಪನ್ನಗಳಾದ ಮೊಸರು, ಪನ್ನೀರ್ ಮತ್ತು ಖೀರ್ ಅನ್ನು ಸಹ ಏಕಾದಶಿ ಉಪವಾಸದ ಸಮಯದಲ್ಲಿ ಸೇವಿಸಬಹುದು. ಸಾಬುದಾನ, ಏಕಾದಶಿ ವ್ರತದ ಸಮಯದಲ್ಲಿ ಸಾಬುದಾನ ಎಲ್ಲರೂ ಬಳಸುವ ಆಹಾರವಾಗಿದೆ. ಇದನ್ನು ಕಿಚಡಿ, ವಡಾ ಮತ್ತು ಟಿಕ್ಕಿಯಂತಹ ಹಲವು ರೂಪಗಳಲ್ಲಿ ಸೇವಿಸಬಹುದು. ಕಲ್ಲುಪ್ಪು, ಕಲ್ಲುಪ್ಪನ್ನು ಏಕಾದಶಿ ಉಪವಾಸದಲ್ಲಿ ಬಳಸಲಾಗುತ್ತದೆ. ಏಕಾದಶಿ ಉಪವಾಸದಲ್ಲಿ ಇವುಗಳನ್ನು ಸೇವಿಸಬಾರದು. ಧಾನ್ಯಗಳು, ಏಕಾದಶಿ ವ್ರತದ ಸಮಯದಲ್ಲಿ ಅಕ್ಕಿ, ಗೋಧಿ, ಬೇಳೆ ಕಾಳುಗಳು ಮತ್ತು ಉದ್ದಿನ ಬೇಳೆಗಳನ್ನು ತಿನ್ನಬಾರದು. ಮಾಂಸಾಹಾರ, ಏಕಾದಶಿ ಉಪವಾಸದ ಸಮಯದಲ್ಲಿ ಮಾಂಸ, ಮೀನು ಮತ್ತು ಮೊಟ್ಟೆಗಳನ್ನು ಸೇವಿಸಬಾರದು. ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಶುಂಠಿ, ಏಕಾದಶಿ ಉಪವಾಸದ ಸಮಯದಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಶುಂಠಿ ಕೂಡ ಸೇವಿಸಬಾರದು. ಮಸಾಲೆ ಪದಾರ್ಥಗಳು, ಏಕಾದಶಿ ಉಪವಾಸದ ಸಮಯದಲ್ಲಿ ಹೆಚ್ಚು ಮಸಾಲೆಯುಕ್ತ ಆಹಾರವನ್ನು ತಿನ್ನಬಾರದು ಹಾಗೂ ಅಮಲುಭರಿತ ವಸ್ತುಗಳನ್ನು ಸೇವಿಸಬಾರದು. ಏಕಾದಶಿ ವ್ರತದ ಪ್ರಯೋಜನಗಳು ಅಂದರೆ, ಏಕಾದಶಿ ಉಪವಾಸವನ್ನು ಆಚರಿಸುವುದರಿಂದ ಮನಸ್ಸು ಮತ್ತು ದೇಹ ಶುದ್ಧವಾಗುವುದು. ಏಕಾದಶಿ ಉಪವಾಸ ಮಾಡುವುದರಿಂದ ವಿಷ್ಣುವಿನ ಆಶೀರ್ವಾದ ಪ್ರಾಪ್ತವಾಗುವುದು. ಏಕಾದಶಿಯಂದು ಉಪವಾಸ ಮಾಡುವುದರಿಂದ ಪಾಪಗಳು ನಾಶವಾಗುತ್ತವೆ. ಏಕಾದಶಿಯ ಉಪವಾಸವು ಮಾನಸಿಕ ಶಾಂತಿ ಮತ್ತು ಏಕಾಗ್ರತೆಯನ್ನು ನೀಡುವುದು. ಏಕಾದಶಿ ಉಪವಾಸ ಎಲ್ಲರಿಗೂ ಅಲ್ಲ ಎಂಬುದು ಗಮನಿಸಬೇಕಾದ ಅಂಶ. ನೀವು ಯಾವುದೇ ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿದ್ದರೆ ಏಕಾದಶಿ ಉಪವಾಸವನ್ನು ಆಚರಿಸುವ ಮೊದಲು ನಿಮ್ಮ ವೈದ್ಯರನ್ನು ಸಂಪರ್ಕಿಸಿ. ಏಕಾದಶಿ ವ್ರತವನ್ನು ಆಚರಿಸುವಾಗ ನಾವು ಈ ಮೇಲಿನ ನಿಯಮಗಳನ್ನೆಲ್ಲಾನು ಪಾಲಿಸುವುದು ತುಂಬಾನೇ ಮುಖ್ಯವಾಗಿರುತ್ತದೆ. ಏಕಾದಶಿ ವ್ರತವನ್ನು ಆಚರಿಸುವುದರಿಂದ ವ್ಯಕ್ತಿಯ ಪಾಪಗಳಿಂದ ಮುಕ್ತಿಯನ್ನು ಪಡೆದುಕೊಳ್ಳುತ್ತಾರೆ ಎನ್ನುವ ನಂಬಿಕೆ ಇದೆ. ಈ ವಿಡಿಯೋ ನಂಬಿಕೆ, ವಿಶ್ವಾಸದ ಮೇಲೆ ಮಾಡಿರೋ ವಿಡಿಯೋ. ಈ ವಿಡಿಯೋಗಳಲ್ಲಿರುವ ಎಲ್ಲ ಅಂಶಗಳೆಲ್ಲ ಕೂಡ ನಿಮ್ಮ ಸ್ವಂತ ಆಲೋಚನೆ, ವಿವೇಚನೆ ಮಾಡಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿ.
ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.